ಮೃತ ಸಂಕೇತ್ ಕುಟುಂಬಕ್ಕೆ ಮುಸ್ಲಿಂ ಮಹಿಳೆಯರ ಸಾಂತ್ವನ. ಸಂಕೇತ್ ಕೊಂದವರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು. ಸಂಕೇತ್ ಕೊಂದಂತ ಅಪ್ರಾಪ್ತರ ವಿರುದ್ಧ ಮುಸ್ಲಿಂ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಪ್ರದೇಶದಲ್ಲಿ ಗಾಂಜಾ ಎಣ್ಣೆ ಹೊಡೆಯರ ಸಂಖ್ಯೆ ಜಾಸ್ತಿ ಆಗಿದೆ. ಶಾಲೆಯಲ್ಲಿ ಶಿಕ್ಷಕರು ಪೊಲೀಸರು ಕ್ರಮ ತಗೋಬೇಕು, ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಮುಸ್ಲಿಂ ಮಹಿಳೆಯರು ಆಗ್ರಹಿಸಿದ್ದಾರೆ. ಅಲ್ಲ, ನಾವು ಏನು ನೋಡಿಲ್ಲ ಸರ್. ಈ ಥರ ಆಗಿದೆ ಅಂತ ನನಗೆ ಭಾಳ ಕಷ್ಟ ಆಗ್ತೈತೆ. ಯಾರ್ದು ಮಕ್ಕಳು ಇರಲಿ, ನಮ್ಮದು ಇರಲಿ, ಅವ್ರದ್ದು ಇರಲಿ, ಸಣ್ಣ ಸಣ್ಣ ಮಕ್ಕಳು ಇರೋದು ಅವರಿಗೆ ಬಿರಬಾರ್ದು. ಅವರಿಗೆ फांसी देना, उसे इसका फांसी का ऑर्डर देना. सार छोड़ना नहीं उनको, किसे छोड़ना नहीं उनको, किसे छोड़ना नहीं. ऐसा है कि अम्मा बच्चा को मारना नहीं, किसके भी बच्चा को मारना. एक बेटा हूँ, नहीं क्या करना. कितनी मुश्किल पड़ को पाल को बड़ा करी उन्होंने. नहीं छोड़ना उनको, छोड़ना नहीं, छोड़ना नहीं. अच्छा SB DSB को नहीं ऑर्डर देखो, अच्छा ये करना. तಪ್ಪೇ नहीं, ಬಿಡಬಾರ್ದು. ಯಾರು ಇರಲಿ ಬಿಡಬಾರ್ದು ಸರ್, ಬಿಡಬಾರ್ದು ಸರ್. ಇಲ್ಲ ಸರ್, ನೋಡಿಲ್ಲ ಸರ್. ನಾವು ಹೀಗೆ ಹೇಳಿದ್ವಿ, ದಿನ ಸ್ಕೂಲಿಗೆ ಹೋಗೋದು ನೋಡ್ತೀವಿ ಸರ್. ಈ ತರ ಶಿವಮೊಗ್ಗದಲ್ಲಿ 10ನೇ ತರಗತಿ ವಿದ್ಯಾರ್ಥಿಯ ಕೊಲೆ ಪ್ರಕರಣ. ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಘಟನೆಯಲ್ಲಿ ಯಾವುದೇ ಆಯುಧ ಉಪಯೋಗಿಸಿಲ್ಲ. 16-17 ವಯಸ್ಸಿನ ಯುವಕರು ಹೊಡೆದಾಡಿಕೊಂಡಿದ್ದಾರೆ. ಸೂಕ್ತ ಕ್ರಮ ತಗೋತೀವಿ ಅಂತ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಮಾಹಿತಿ ಇರೋದಿಷ್ಟೇ, ಅವರು 16, 17, 18 ವರ್ಷದ ವಯೋಮಿತಿಯ ಹುಡುಗರು ಹೊಡೆದಾಡ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ಆಯುಧಗಳನ್ನು ಉಪಯೋಗಿಸಿಲ್ಲ ಅಂತೇಳಿ ವರದಿ ಕೊಟ್ಟಿದ್ದಾರೆ. ಹೊಡೆದಾಡ್ಕೊಂಡ್ರು, ಅದರಲ್ಲಿ ಅವರು ಹುಡುಗ ಸತ್ತಿದ್ದಾನೆ. ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಕಾನೂನು ಪ್ರಕಾರ ಯಾವ ರೀತಿ ಕ್ರಮ ತಗೋಬೇಕು, ಅದನ್ನೆಲ್ಲ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.